ಮಹೀಯತೆ ಅಂತ ಒಂದು ಪ್ರಯೋಗ ನಾವು ಕೇಳ್ತೀವಿ. ವಿಷ್ಣು ಲೋಕೆ ಮಹೀಯತೆ, ಇಂಥ ಪುಣ್ಯಕರ್ಮ ಮಾಡಿದವನು ಭಗವಂತನ ಲೋಕದಲ್ಲಿ ಮಹೀಯತೆ ಅಂತ. ಅದಕ್ಕೆ ಅರ್ಥ ಏನು ಮತ್ತು ಅದು ಯಾವ ಧಾತು ಅನ್ನೋದನ್ನು ಸ್ವಲ್ಪ ನೋಡಬೇಕು. ಮಹ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹಾಪೂಜಾಯಾಮ್ ಅಂತ ಒಂದು ಧಾತು, ಅದರದ್ದು ಲಟ್ಲಕಾರ ಮಹತಿ ಅಂತ ಆಗ್ತದೆ. ಕರ್ಮಣಿ ಪ್ರಯೋಗ ಮಹ್ಯತೆ ಅಂತ ಆಗ್ತದೆ. ಅದರಿಂದ ಮಘವ ಇತ್ಯಾದಿ ರೂಪಗಳು ಹುಟ್ಟಿದ್ದು. ಮಹಿ ಭೂಮಿ ಅನ್ನೋ ಅರ್ಥದಲ್ಲಿ, ಮಹಿಷಃ ಮಹಿಷಿ ರಾಜ್ಞಿ ರಾಣಿ ಅನ್ನುವ ಅರ್ಥದಲ್ಲಿ ಇವೆಲ್ಲ ಹುಟ್ಟಿದ್ದು. ಮಹಾಪೂಜಾಯಾಮ್ ಅಂತ ಮತ್ತೊಂದಿದೆ, ಅದು ಚುರಾದಿಗಣದ್ದು, ಮಹಾಯತಿ ಅಂತ ಆಗ್ತದೆ. ಅದರದ್ದು ಕೂಡ ಮಹೀಯತೆ ಅಂತ ಕರ್ಮಣಿ ಪ್ರಯೋಗವಾಗಲಿ ಕರ್ತರಿ ಪ್ರಯೋಗವಾಗಲಿ ಆಗೋದಿಲ್ಲ. ಮಹಿ ವೃದ್ಧವು ಅಂತ ಮತ್ತೊಂದು ಮಮ್ಹತೆ, ಅದರದ್ದು ಕರ್ಮಣಿ ಪ್ರಯೋಗ ಮಂಹೀಯತೆ ಅಂತ ಆಗಬೇಕು. ಮಹಿ ಭಾಷಾಯಾಮ್ ಅಂತ ಮತ್ತೊಂದು ಮಂಹಯತಿ ಅಂತ ಹೇಳಿ. ಇನ್ನು ಉಳಿದಿರೋದು ಮಹೀಂಗ್ ಪೂಜಾಯಾಮ್ ಅಂತ, ಮಹೀಂಗ್ ಕಖಗಂಗ ಮಹೀಂಗ್ ಪೂಜಾಯಾಮ್ ಅಂತ. ಇಲ್ಲಿ ಪೂಜಾ ಅಂತಂದ್ರೆ ಮೊದಲಿನ ಧಾತುಗಳು ಹೇಗೆ ಮಹಾಪೂಜಾಯಾಮ್ ಅಂತಿವೆ, ಅಲ್ಲಿ ಇನ್ನೊಬ್ಬರನ್ನು ಪೂಜಿಸುವಂತ ಅರ್ಥ. ಮಹತಿ ಅಂದ್ರೆ ಇನ್ನೊಬ್ಬರನ್ನು ಪೂಜಿಸುತ್ತಾನೆ ಅಂತ ಅರ್ಥ. ಮಹ್ಯತೆ ಅಂತಂದ್ರೆ ತಾನು ಪೂಜಿಸಲ್ಪಡ್ತಾನೆ ಅಂತ ಅರ್ಥ. ಆದ್ರೆ ಇಲ್ಲಿ ಮಹೀಂಗ್ ಪೂಜಾಯಾಮ್ ಅಂದ್ರೆ ಪೂಜೆಯನ್ನು ಸ್ವೀಕರಿಸ್ತಾನೆ, ಅರ್ಥಾತ್ ಶೋಭಿಸ್ತಾನೆ, ಮೆರೀತಾನೆ, ಸ್ವರ್ಗಲೋಕದಲ್ಲಿ ಅಥವಾ ವಿಷ್ಣು ಲೋಕದಲ್ಲಿ ದೊಡ್ಡ ಸ್ಥಾನವನ್ನು ಪಡಿತಾನೆ ಅಂತ ಹೀಗೆ ಅರ್ಥ. ಅದಕ್ಕೆ ಇದ್ರದ್ದು ಲಟ್ಲಕಾರ ಮಹೀಯತೆ ಅಂತ ಆಗ್ತದೆ. ಬಹುಶಃ ಕರ್ಮಣಿ ಪ್ರಯೋಗ ಮಹ್ಯತೆ ಅಂತ ಆಗ್ತದವನು ಇದ್ರದ್ದು ಕೂಡ, ಅಲ್ಲಿ ನನಗೆ ಕಾಣಲಿಲ್ಲ ಅದು. ಹೀಗೆ ಎಷ್ಟೋ ಬಾರಿ ಈ ವಿಷ್ಣು ಲೋಕೆ ಮಹೀಯತೆ ಅಂತ ಹೀಗೆಲ್ಲ ಬಂದಾಗ ಇದನ್ನು ನಾವು ಕರ್ಮಣಿ ಪ್ರಯೋಗ ಅಂತ ಪಾಠ, ನಾನು ಕೂಡ ಒಂದೆರಡು ಸರಿ ಪಾಠ ಹಾಗೆ ಹೇಳಿದ್ದೀನಿ. ಆದರೆ ಅದು ಕರ್ಮಣಿ ಪ್ರಯೋಗ ಅಲ್ಲ, ಕರ್ತರಿ ಪ್ರಯೋಗ. ಇದನ್ನು ಕರ್ಮಣಿ ಪ್ರಯೋಗ ಅಂತ ಹೇಳುವುದಾದರೆ ಇದಕ್ಕೆ ಧಾತು ಯಾವುದು ಮತ್ತೆ ಕರ್ತರಿ ಪ್ರಯೋಗದಲ್ಲಿ ಲಟ್ಲಕಾರದಲ್ಲಿ ಏನಾಗ್ತದೆ ಅನ್ನೋದನ್ನು ಹೇಳಬೇಕಾಗ್ತದೆ. ಅದರಿಂದ ಈ ಮಹೀಂಗ್ ಪೂಜಾಯಾಮ್ ಅಂತ ಧಾತು ಇಟ್ಕೊಂಡು ಅದರಿಂದ ಮಹೀಯತೆ ಲಟ್ಲಕಾರದಲ್ಲಿ ಆತ್ಮನೇ ಪದದಲ್ಲಿ ಮಹೀಯತೆ ಅಂತಲೇ ನಾವು ತಿಳ್ಕೊಳ್ಬೇಕು. ಆದರೆ ಇದು ಎಲ್ಲ ಧಾತು ಪಾಠದಲ್ಲಿಯೂ ಕಾಣ್ತಾ ಇಲ್ಲ. ವೈಯಾಕರಣ ಸಿದ್ಧಾಂತ ಕೌಮುದಿಲೇನೋ ಕಾಣಿಸ್ತದೆ. ಧಾತು ರೂಪಚಂದ್ರಿಕಾ, ಬೃಹತ್ ಧಾತು ಕುಸುಮಾಕರ ಮೊದಲಾದವು ಕಡೆ ಕೆಲವು ಕಡೆ ಕಾಣ್ತದೆ, ಕೆಲವು ಕಡೆ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಯಾರಾದರೂ ತಮ್ಮಲ್ಲಿರುವ ಗ್ರಂಥಗಳನ್ನು ಅವಲೋಕಿಸಿ ಅದರಿಂದ ಇದು ಮಹೀಂಗ್ ಪೂಜಾಯಾಮ್ ಹೌದೋ ಅಥವಾ ಬೇರೆ ಯಾವುದಾದ್ರೂ ಧಾತುವೋ ಕರ್ತರಿಯೋ ಕರ್ಮಣಿಯೋ ಅಂತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಸ್ಪಷ್ಟೀಕರಣ ಕೊಟ್ಟರೆ ನಾನು ಅದನ್ನು ಮತ್ತೆ ನಮ್ಮ ಗ್ರೂಪಿಗೆ ಹಾಕ್ತೇನೆ.